ನವಜಾತ ಶಿಶುಗಳ ಅಳುವಿನ ಹಿಂದಿರುವ ಕಾರಣ ಹೆತ್ತ ಅಮ್ಮಂದಿರಿಗೂ ಊಹಿಸುವುದು ಕಷ್ಟ. ಬೇಸಿಗೆ ಕಾಲದಲ್ಲಿ ಇನ್ನೂ ಅನೇಕ ಕಾರಣಗಳಿಗೆ ಶಿಶುಗಳು ಅಳುವುದಿದೆ. ಹಾಗಿದ್ದರೆ ನವಜಾತ ಶಿಶುವಿನ ಆರೈಕೆಯ ಬಗ್ಗೆ ತಿಳಿಯೋಣ ಬನ್ನಿ. ಬೇಸಿಗೆ ಕಾಲಕ್ಕೆ ಸೂಕ್ತ ಉಡುಗೆ ಇರಲಿ. ಸಡಿಲವಾದ ಹತ್ತಿಯ ಬಟ್ಟೆಗಳಿಂದ ಶಿಶುಗಳಿಗೆ ಲಾಭಕಾರಿ. ಆಗ ತ್ವಚೆಯಲ್ಲಿ ಗಾಳಿಯಾಡಲು ಅನುಕೂಲವಾಗುತ್ತೆ. ಅನಿವಾರ್ಯವಾಗಿ ಹೊರಗೆ ಹೋಗಲೇಬೇಕಾದಲ್ಲಿ ಮಗುವಿಗೆ ತಲೆಗೊಂದು ಹಿತಕರ ಟೋಪಿ ಹಾಕಿಡಿ. ಹೀಟ್ ಸ್ಟ್ರೋಕ್ ಆಗದಂತೆ ಮತ್ತೆ ಮತ್ತೆ ಎಚ್ಚರ ವಹಿಸಿ. ಎದೆ ಹಾಲುಣಿಸುವುದಕ್ಕಿರಲಿ ಮೊದಲ ಪ್ರಾಶಸ್ತ್ಯ. ತಾಯಿಯ ಎದೆ ಹಾಲಿನಲ್ಲಿದೆ ಮಗುವಿನ ರೋಗ ನಿರೋಧಕ ಶಕ್ತಿ. ಮಗು ಹೆಚ್ಚಿನ ಮಲಗುವ ಅಭ್ಯಾಸವುಳ್ಳುವುದಾದರೂ 2 ಗಂಟೆಗಳಿಗೊಮ್ಮೆ ಮಗುವನ್ನು ಎಬ್ಬಿಸಿ ಎದೆ ಹಾಲುಣಿಸುತ್ತಿದ್ದರೆ ಡಿಹೈಡ್ರೇಷನ್ನಿಂದ ತಡೆಯಬಹುದು. ಮಗುವಿನ ಡೈಪರ್ ಅನ್ನು ಆಗಾಗ ಪರೀಕ್ಷಿಸಿ. ಶಿಶುಗಳು ದಿನಕ್ಕೆ ಹಲವಾರು ಬಾರಿ ಮೂತ್ರ ಹಾಗೂ ಮಲ ವಿಸರ್ಜನೆ ಮಾಡುತ್ತಾರೆ. ಆದ್ದರಿಂದ ನಿಯಮಿತವಾಗಿ ನಿಮ್ಮ ಮಗುವಿನ ಡೈಪರ್ ಅನ್ನು ಪರೀಕ್ಷಿಸುತ್ತೀರಿ. ಅದಕ್ಕೂ ಮುನ್ನ ಮಕ್ಕಳ ಖಾಸಗಿ ಭಾಗಗಳನ್ನು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಮತ್ತು ಆ ಪ್ರದೇಶವನ್ನು ಸಂಪೂರ್ಣವಾಗಿ ಒಣ ಬಟ್ಟೆಯಿಂದ ಒರೆಸಿರಿ. ಮನೆಯಲ್ಲೇ ಇದ್ದಾಗ ಸಾಧ್ಯವಾದರೆ ಡೈಪರ್ ಬಳಸದೇ ಇರಿ. ತಪ್ಪದೆ ಮಾಡುತ್ತೀರಿ ಎಣ್ಣೆ ಮಸಾಜ್. ಬೇಸಿಗೆಯಲ್ಲಿ ನವಜಾತ ಶಿಶುವಿಗೆ ಎಣ್ಣೆ ಮಸಾಜ್ ಮಾಡುವುದು ಉತ್ತಮ. ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆಯಿಂದ ನವಿರಾಗಿ ಮಸಾಜ್ ಸಾಕು. ಅಗತ್ಯಕ್ಕಿಂತ ಹೆಚ್ಚಿನ ಎಣ್ಣೆ ಬಳಸಿದರೆ ಅದನ್ನು ತೆಗೆಯುವುದಕ್ಕೆ ಮತ್ತೆ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಬೇಕಾಗುತ್ತದೆ. ಆದ್ದರಿಂದ ಎಣ್ಣೆಯನ್ನು ತೆಳ್ಳನೆಯ ಲೇಪ ಮಾಡಿ ಮಸಾಜ್ ಮಾಡಿಕೊಳ್ಳಿ. ಉಗುರು ಬೆಚ್ಚನೆ ನೀರಿನಲ್ಲಿ ಸ್ನಾನ ಮಾಡಿಸಿ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಗರೂಕತೆಯಿಂದಿರಬೇಕು. ಮಗು ನಿದ್ರಿಸಲಿ ಅಂತ ಅತಿಯಾದ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿದರೆ ಉರಿ ಹಾಗೂ ಬೆವರು ಗುಳ್ಳೆಗಳ ಸಮಸ್ಯೆ ಕಾಣಬಹುದು. ಅದಕ್ಕಾಗಿ ಉಗುರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ. ಸೂಕ್ತವಾದ ಬೇಬಿ ಪೌಡರ್ ಬಳಕೆ ಮಾಡಿ. ನವಜಾತ ಶಿಶುವಿಗೆ ನೀರು ಕುಡಿಸಬೇಡಿ. ನವಜಾತ ಶಿಶುವಿಗೆ ತಾಯಿಯ ಹಾಲಿನ ಹೊರತಾಗಿ ಏನನ್ನೂ ಕುಡಿಸುವ ಅಗತ್ಯವಿಲ್ಲ. ತಾಪಮಾನ ತೀವ್ರವಾಗಿದ್ದರೆ ಪದೇ ಪದೇ ಹಾಲುಣಿಸಿ. ಇದರಿಂದ ಮಗುವಿನ ಶರೀರ ನಿರ್ಜಲೀಕರಣಗೊಳ್ಳದು. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.